ರಾವಣ ರಾವಣ ಬನ್ರಿ ದಣ್ಯಾರ ಮುಂದಿನ ಕೆಲಸ ಒಟ್ಟ ರೆಡಿಯಾಗಿ ನಿಂತ ನೋಡ್ರಿ ಎಲ್ಲ ಕೆಲಸ ಬಗೆಹರಿಸ್ಬಿಟ್ರೆ ನೋಡ್ರಿ ಮಗನೇ ನಾನೇನ್ ಹೇಳ್ತೀನಿ ಅಷ್ಟೇ ಕೇಳೋದು. ಆಯ್ತ್ರಿ ದಣ್ಯಾರ ಕಳ್ಳ ಬಟ್ಟಿ ಸರಾಯಿನ ಎಲ್ಲ ಹಳ್ಳಿಗಳಿಗೂ ಸಪ್ಲೈ ಮಾಡಿ ಆ ಕೋಟ ನೋಟ್ ಪಾರ್ಟಿಗೆ ಬೆಟ್ಟಿ ಕೊಟ್ಟಿ ಅನ್ಲ ನಿಂಬ ಎಲ್ಲ ಒಟ್ಟ ಸಪ್ಲೈ ಮಾಡಿ ಕಿಸಿಂದ ಭೇಟಿ ಕೊಟ್ಟು ಎಲ್ಲ ಮುಂದಿನ ಕೆಲಸ ಒಟ್ಟ ಬಗೆಹರಿಸಿ ಒಟ್ಟ ಬಾಂಧ ಬಿಟ್ಟ ನೋಡ್ರಿ. ಹೌದಾ ಸರಿ ಹಾಗಿದ್ರ ನಮಸ್ಕಾರ ಧನ್ಯಗರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬರಬೇಕು ಧರ್ಮರಾಜ್. ಯಾಕೋ ನಿಮ್ಮ ತಮ್ಮನೊಂದಿಗೆ ಬಂದಿರಲ್ಲ ಮತ್ತೆ ಅಂದ ಹಾಗೆ ನನ್ನ ತಂಗಿ ಹೇಗಿದ್ದಾಳೆ ಧರ್ಮರಾಜ್? ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದಾಳೆ. ಅಂದ ಹಾಗೆ ಯಾಕೋ ನಿಮ್ಮ ತಮ್ಮಂದ್ರಿಗೆ ಬಂದಿರಲ್ಲ, ಏನಾದರೂ ನೌಕರಿ ಬಗ್ಗೆ ಕೆಲಸ ಆಯ್ತಾ? ಹೌದು ಶ್ರೀಮಂತರೇ, ಅದೋ ಪ್ರಯತ್ನಕ್ಕಾಗಿ ತಮ್ಮ ಬಳಿ ಬಂದಿರುವೆ. ಹಾಂ ನೋಡಿ, ನಿಮ್ಮಿಂದ ಒಂದು ಉಪಕಾರವಾಗಬೇಕಾಗಿದೆ. ಅದೇನಂತ ಹೇಳಿ, ಯಾಕಂದ್ರೆ ನಾನಿರೋದೆ ನಿಮ್ಮಂಥವ್ರಿಗೋಸ್ಕರ. ಹಾಂ ಶ್ರೀಮಂತರೇ, ತಂಬಿನ ಮತ್ತೆ ನನಗೆ 2 ಲಕ್ಷ ಹಣ ಬೇಕಾಗಿದೆ. ದಯವಿಟ್ಟು ಧರ್ಮರಾಜ್, ನನ್ನ ತಂದೆಯ ಸರಿ ಆಸ್ತಿಯ ಸಮನಾದ ನೀನು ಪದೇ ಪದೇ ಈ ರೀತಿಯಾಗಿ ನನ್ನ ಹತ್ರ ಹಣಕ್ಕೋಸ್ಕರ ಬರುವುದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ನೋಡಿ ಶ್ರೀಮಂತರೇ, ನಾವು ನಿಮ್ಮ ಮನೆಗೆ ಕಾಲಿಟ್ಟಿದ್ದೀವಿ ಅಂತ ನಿಮ್ಮ ಮನಸ್ಸಿಗೆ ಬಂದಂತೆ ಮಾತನಾಡಬೇಡಿ. ನಮ್ಮಣ್ಣನ ಮಾತು ನಂಬಿ ನಿಮ್ಮ ಮನೆಗೆ ಕಾಲಿಟ್ಟಿದ್ದೇನೆ. ನಮ್ಮಣ್ಣನ ಮಾತು ನಂಬಿ ಹಣ ಕೊಡುವಂಗಿದ್ರ ಕೊಡು, ಇರದಿದ್ರ ಬಿಟ್ಟು ಬಿಡು. ಅದಕ್ಕೂ ಮೀರಿ ಮಾನ ಮರ್ಯಾದೆ ಎಂದು 10 ಮೀರಿ ಮಾತನಾಡಿದೆ. ನಿನ್ನನ್ನು ಗುದ್ದಿಕೊಳ್ಳಲಿಕ್ಕೆ ಬಲಗೈ ಮೇಲೆ ಬರಬೇಕಾದಿತ್ತು. ಎಚ್ಚರ. ಅಣ್ಣ, ಇವನ ಹತ್ರ ಹಣ ಕೇಳೋದು ಬೇಡ, ಬಾ ಹೊರಟು ಹೋಗೋಣ. ಶ್ರೀಮಂತರೇ, ದಯವಿಟ್ಟು ಅವನ ಮಾತನ್ನು ನೀವು ಮನೆ ಹಚ್ಕೊಳ್ಬಿಡಿ. ಯಾಕಂದ್ರೆ 100 ಎಕರೆ ಜಮೀನು ಹೊಲ ಟೆನೆನ್ಸ್ ಕಾಯ್ದೆಯಲ್ಲಿ ಹೋಗಿಬಿಟ್ಟಿದ್ದಂತ ತೆರನಾಗಿ ಮಾತನಾಡುತ್ತಿದ್ದಾನೆ. ನೋಡಿ ಶಿವರು, ಅವನ ಮಾತನ್ನು ಕ್ಷಮಿಸಿಬಿಡಿ ಶ್ರೀಮಂತರೇ, ಕ್ಷಮಿಸಿಬಿಡಿ. ಬೇಡ ಧರ್ಮ, ಆಗಲಿ ಬಿಡ. ಹುಡುಗ ಏನೋ ಪಾಪ ಮಾತಾಡುತ್ತೆ, ಅದನ್ನೆಲ್ಲ ನಾವು ಮನಸ್ಸಿಗೆ ಹಚ್ಕೊಂಡ್ರೆ ನಾವು ಮಾಡಬೇಕಲ್ಲ. ಬೇಡ,
ಏನೋ ಮಾತಾಡ್ತಾ ಹೋಗ್ಲಿ ಬಿಡು. ಸಣ್ಣ ಧನ್ಯರ ಭೂಮಿ ಒಳಗೆ ಬೆಳೆಯೋ ರೈತನ ಒಂದು ಮಾಡ್ಕೊಂಡ್ಯ ನಿಮ್ಮ ಟೆನ್ಸಿ ಒಳಗೆ ಬಂದು ಅಲಾನ ನಿಮ್ಮ ಹೆಸರಲ್ಲಿ ಮಾಡ್ಕೊಂಬಿಡ್ರಿ. ಇದಕ್ಕೆ ಹೆಂಗೈತಿ ಧರ್ಮರಾಜನ? ತಮ್ಮ 50 ಜನ ರೈತರಿದ್ದರೂ ಕೂಡ 1 ಗುಂಟೆ ಜಮೀನು ಇಲ್ಲದವರು ನನ್ನ ಹೊಲವನ್ನು ಉಳುಮೆ ಮಾಡ್ತಿದ್ರು. ಹೀಗಾಗಿ ಅವರ ಮಕ್ಕಳ ಗೋಳಾಟ ನೋಡಲಾರದೆ ನಾನೇ ಕೈ ಬಿಟ್ಟೆ. ಅದು ಅಲ್ಲದೆ ನಿಮ್ಮ ಶ್ರೀಮಂತರ ಹತ್ತಿರ ಮೊದಲೇ ತಂದ ಸಾಲಕ್ಕಾಗಿ 10 ಎಕರೆ ಮಾಡಿದೆ. ಈಗ ಉಳಿದಿರೋದು ಬರೀ 50 ಎಕರೆ ಮಾತ್ರ. ಎಂಥ ಗುಣವಂತರಪ್ಪ ನೀವು, ದಾನಶೂರ ಕರ್ಣನೇ. ಬಿಟ್ರೆ ಮತ್ತೇನೋ ಕೆಲಸ ನಿನಗಿಲ್ಲ? ದನ್ಯಾರ, ನಾ ನಿತ್ಯ ಹೊಗಳೋದು ಬಿಟ್ಟು ಶಂಕ ಹೊಡ್ಯಾಕತ್ನಂದ್ರೆ ನನ್ನ ಬಾಯಿನ ಕಟ್ಟಿ ಹಾಕಿ ಬಿಟ್ಟಾರಿ. ದನ್ಯಾರ ಏನಾರ ಮಾಡ್ರಿ, ಯಾರ ಮುಂದೆ ಗೀಚಿಲ್ರಿ. ಯಾರೋ ಅವನು ಅದಾರ್ಲಿ ಸಣ್ಣ ದನ್ಯಾರಿ. ನಿಮ್ಮ ಎಲ್ಲಿ ಹಾಳಾಗಿ ಹೋದನ? ಬನ್ರಿ ಧನ್ಯರ, ಮೊದಲು ಎಲ್ಲಿದ್ದಾನೆ ನೋಡ್ಕೊಂಡು ಬರಲೇ ಅವನ್ನ. ಒಟ್ಟ ಕರ್ಕೊಂಡು ಬರ್ತ ನೋಡ್ರಿ ಸದ. ಲೆಕ್ಕಾಚಾರಿ, ಮೊದಲು ಈ ಧನರಾಜಿಗೆ 2 ಲಕ್ಷ ರೂಪಾಯಿ ಹಣ ಕೊಟ್ಟು ಕಳಿಸೋ. ಮೊದಲಿನ ಸಾಲ ತೀರಿದೆ ಅಂತ ಬರೆದಿಕೋ. ಬಾಂಡಿಗೆ ಸಹಿ ತೆಗೆದುಕೊಳ್ಳೋದನ್ನ ಮಾತ್ರ ಮರೆಯಬೇಡ. ಆಯ್ತ್ರಿ ದನ್ಯಾರ, ನೀವು ಇಷ್ಟು ನನಗೆ ಆರ್ಡ್ರ್ ಮಾಡಿದ್ರೆ ಸಾಕ್ರಿ ದೇವ್ರ. ಆ ಮಳ್ರಿ ಕೇಸ್ ಹೆಂಗೆ ಮುಚ್ಚಬೇಕು ಅನ್ನೋದು ಲೆಕ್ಕಾಚಾರಿಗೆಲ್ಲ ಗೊತ್ತು ಶಿವ. ಹಾಂ ಧರ್ಮಣ್ಣ, ಏನು ಗುದ್ದಿತ್ತು ಏನು ಗೀಚಿತ್ತು? ನೀವು ಯಾವುದು ಮಾಡ್ತೀರಿ ಅದನ್ನು ಮಾಡ್ತೀರಿ. ಗೀಚೆ ಬಿಡು ಮರ, ಗುದ್ದಿದ್ದೀನಿ ಬೇಡ. ಆಯಿತು. ಧರ್ಮಣ್ಣ, ಮಧ್ಯ ಜನಕ್ಕೆ ಎಲ್ಲ ಪೇಡ್ ಮಾಡಿಸಿದ್ದಿ. ಇದನ್ನು ಒಯ್ಯಿ, ಮತ್ತೆ ದಿನ ಬೇಕಾದ್ರೂ ಐತಿ. ಗೋಡಾನ್ದಾಗ ತುಂಬೈತೆ. ಹಿಂದಿನ ಬಗಲ್ ಕುಲ ಇಟ್ಟಿದ್ರೆ ಬಂದ ಓದ್ಬಿಡು. ಸುಗ ಶುದ್ಧದಲ್ಲ ಏನು ಸುಗ. ಆಮೇಲೆ ಒಂದ ನೋಡಿ ಕಡಿಮೆ ಬಂದತ್ತಂದ್ರೆ ನಾ ಕುಡು ಮಗ ಅಲ್ಪ ಸುಗ ಏನು ಸುಗ. ಹೋಗಿ ನಿಮ್ಮ ತಮ್ಮನಿಗೆ ಬುದ್ಧಿ ಹೇಳು ಮರ. ಅದೇನೋ ಥರ ರೊಕ್ಕ ಕೊಟ್ಟು ಬೇಸ್ಕೋಪಾಳೇನ ನನಗೆ. ನಾವು ಈಗಿನ ಕಾಲ ಬಂದ ರೊಕ್ಕ ಯಾವ ಮಗ ಕೊಡ್ತಾನೆ ನಿನಗೆ? ಹೋಗಿ ಬುದ್ಧಿ ಹೇಳೋ. ಶೆಡ್ದಾಡ್ ಹೋಗ್ಯಾನ ಮರ. ಆಯ್ತು ಮಾಸ್ತರ, ಆಯ್ತು ಹೋಯ್ ಬಾ ಮರ ಹೊಳೆ. ಶ್ರೀಮಂತ್ರೆ, ನಾನೇನು ಕೆಲವ್ರು ಹೇಳ್ತಾರೆ ಈ ಸಿಗರೇಟ್ನ ಮದ ಹಚ್ಚಿದಾಗೆ ಸಿಗುತ್ತೆ ಅಂತ. ಇನ್ನೂ ಕೆಲವ್ರು ಹೇಳ್ತಾರೆ ಇದನ್ನ ಅರ್ಧ ಸೇದಿದಾಗ ಅಂತ. ನಾನು ಹೇಳ್ತಾ ಇದ್ದೀನಿ, ಈ ಸಿಗರೇಟ್ ಮಜಾ ಖಾಲಿಕೆ ನಿಚ್ಚ. ಧರ್ಮರಾಜ್, ನಾನಿನಗೆ ಕೊಡುತ್ತಿರುವ ಈ 2 ಲಕ್ಷನ ನಿನ್ನ ಓದ್ತಮ್ಮಂದ್ರೆ ಓದಿಗಂತೂ ಅಲ್ಲೇ ಅಲ್ಲ, ನೀನು ಉದ್ಧಾರ ಮಾಡಿಕೊಂದು ಮೊದಲೇ ಅಲ್ಲ. ನನ್ನ ತಂಗಿ ನಿನ್ನ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಧರ್ಮ,
ಆ ಬೆಂಕಿಯ ಕಡಿಯಿಂದಲೇ ನಿನ್ನನ್ನೆಲ್ಲ ಸರ್ವನಾಶ ಮಾಡಬೇಕು. ಧರ್ಮರಾಜ್, ಹೆಬ್ಬಾರಿಯಾಗಿ ನಿನ್ನ ಮನೆಗೆ ಸೊಸೆಯಾಗಿ ಬಂದ ನನ್ನ ತಂಗಿಯಿಂದಲೇ ನಿಮ್ಮನ್ನೆಲ್ಲ ಸರ್ವನಾಶ ಮಾಡಿ ನಿಮ್ಮ ಅಣ್ಣ ತಮ್ಮನೆಲ್ಲ ಅಗಲಿಸಿ ನಿನ್ನ ಆಸ್ತಿಯನ್ನೆಲ್ಲ ದಕ್ಕಿಸಿಕೊಳ್ಳದಿದ್ರೆ ನನ್ನ ಹೆಸರು ಧನಿಕರ ಒಡೆಯರ್ಥ ಧನರಾಜನೇ ಅಲ್ಲ. ಅಣ್ಣ, ಅಷ್ಟೊಂದು ಸುಲಭ ಅಲ್ಲ ನೀ ಮಾಡೋ ಕೆಲಸ. ಯಾಕೋ ಶಶಿ ಕನಸು ಕಾಣಕತ್ತೀಯ? ಕನಸು ಕಾಣುವನಲ್ಲ ನಾನು. ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವಾಗ ಅವನ ಮನೆ ಮುರಿಯಬೇಕೆಂಬ ನಿರ್ಧಾರದಲ್ಲಿ ನಿನ್ನ ಮನೆ ಮುರಿಯುತ್ತಿದೆ. ಹುಷಾರ್. ಸೀದಾ ಹಾಸುಳೆ ಎಂದು ತಿಳಿದು ನಿನ್ನನ್ನ ಜೋಪಾನ ಮಾಡಿದರೆ ಏನು ಮಾತನಾಡಬಾರ್ದಂದ್ರೆ ಹರಿನಾಗರನಾಗಿ ಕಚ್ಚಲು ಬರುವೆಯಾ? ಹುಚ್ಚ, ಕಚ್ಚಬಾರದೆಂದು ಎಡೆ ಬಿಚ್ಚಿ ನಿತ್ತು ತಡವರಿಸಿದರೆ ಕಚ್ಚಲು ಆಹ್ವಾನಿಸುತ್ತಿದೆ ನನ್ನ ನ್ಯಾಯ ಎಂಬ ಅಂಕುಶ. ಶಶಿ, ನೀನು ತುಂಬಾ ಚಿಕ್ಕವನ್ ಕಾಲ. ಅದಕ್ಕಂತ ಇದೊಂದು ಸಾರಿ ನಿನಗೆ ಬುದ್ಧಿ ಹೇಳಿ ಕಳಿಸ್ತಾ ಇದ್ದೇನೆ. ನೋಡು, ನಾನು ವಾರಕ್ಕೆ ನೀನು ತಲೆ ಹಾಕಬೇಡ. ಹೋಗು, ಸುಮ್ಮನೆ ಹೊರಟು ಹೋಗ ಇಲ್ಲಿಂದ. ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವ ಜನರಿಗೆ ಹಿಂಸೆ ಮಾಡಲು ಹೊರಟಿರುವೆ. ನಿನ್ನಿಂದೇನು ನಾನು ತಿಳಿದುಕೊಳ್ಳಬೇಕಾಗಿಲ್ಲ. ನನ್ನ ಅಣ್ಣನೊಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಬರುತ್ತಿದೆ. ಇನ್ನು ಮುಂದಾದರೂ ಬಡವರ ಮೇಲೆ ಆಕ್ರಮಿಸಲು ಹೋದರೆ ಸ್ವಂತ ನಾನೇ ನಿನ್ನ ಪಕ್ಕೆಲುಬು ಮುರಿಯುತ್ತೇನೆ. ದೀಪ ಹಾರುವ ಮುನ್ನ ಪ್ರಕಾಶಮಾನವಾಗಿ ಬೆಳಗುತ್ತದೆ ಅಂತ. ನೋಡು, ಯಾರಿಗಾಗಿ ಈಕೆ ಚಚ್ಚರುವೆ ಮಗನೇ? ಏ ಶಶಿ, ನೀನು ಯಾವ ರೀತಿಯಿಂದ ನನಗೆ ಹೇಳಿದ್ರು ಕೇಳಿದ ಮಗನೇ, ನಿನ್ನ ಸಾವು ನನ್ನ ಕೈಯಲ್ಲಿ. ನಿನ್ನಂತ ಗುಂಡಿಗೆ ಹೆದರಿ ಬಂಡ ತಲೆಗೆ ತೇಲಿ ಬಾಗುವನಲ್ಲ ಈ ಶಶಿ. ಮಂದಾರ ಪರ್ವತ ಒಂದು ಬಂಡೆ ನನಗೊಪ್ಪಳಿಸಿ ಉದಯಿಸುವ ಸೂರ್ಯನಂತೆ ಮುಳುಗಿ ಮತ್ತೆ ಉದಯಿಸಿ ಬರುವನು. ಅಂದು ಕೃಷ್ಣ ಅರ್ಜುನನ ಕುದುರೆ ಸಂವಾರನಾಗಿ ಕೌರವರನ್ನು ಕೊಂದು ಧರ್ಮರಾಜನ ಕುದುರೆ ಸಂವಾರನಾಗಿ ನಿನ್ನನ್ನು ಕೊಲ್ತೀರಿ. ಸಾವನ್ನೇ ಕೈ ಮಾಡಿ ಕರಿಬರಲೆ ಹೊಚ್ಚ ಮಗನೇ. ಮೋಸ ಮಾಡಿದ್ದ ರಾಜ್
ಯಾವ ಕೆಲಸಕ್ಕೂ ಹೇಸದ ನನಗೆ ಯಾವ್ದಾದ್ರು ಮಾತನಾಡುತ್ತಿರುವೆ ಮಗನೇ. ನಾನು ಜೀವಂತವಾಗಿರುವಾಗ ನನ್ನ ಕೆಲಸಕ್ಕೆ ಯಾವನೇ ಅಡ್ಡಿ ಬರಲಿ, ಯಾವನೋ ಬಟ್ಟೆಲ್ಲ ಅನ್ನಾಗಲಿ ತಮ್ಮ ಆಗಲಿ ಅಮ್ಮ ತಂಗಿ ನಿಂಬ ಫೋಟೋ ಯಾಕೆ ತೆಗೆದಲೆ ಮಗನ? ಪಾಪ ಸಣ್ಣದನ್ನ ಯಾರ್ದೊಂದು ಫೋಟೋ ಗುರ್ತಿಗೆ ಪೂಜೆ ಮಾಡಕ್ ಬೇಕಿಲ್ಲ, ತೆಗದನ್ ಬಿಡ್ರಿ. ಆಯ್ತು, ಇವನನ್ನ ಒಳಗೆ ಹೋಗಿ ರೂಮ್ನಲ್ಲಿ ಕೋಡಿ ಹಾಕೋ. ಓಕೆ ಓಕೆ ರೀ ಅಪ್ಪ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ವಿಚಾರ ಮಾಡ್ತೀನಿ. ಓಕೆ ರೀ. दुनिया चुकता है लेकिन चुकाने वाला चाहिए. बड़े मगन ಇದೊಂದು ಹುಳ ನನಗ ಯಾಕೋ ಧಾಯ. जलता रहे तो आग बोलते हैं, बुझ गया तो राख बोलते हैं. एक धनराज निकला था अंडरवर्ल्ड, ढान 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 बोलते हैं. लगा 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 लगा. ನನ್ನ ಗೆಳೆಯನಾದ ಶಂಭು ಕೋರಿ ಹುಲ್ಯಾಳ ಅವರು ಅಲ್ಪಕಲೆಯನ್ನು ಕಂಡು 100 ರೂಪಾಯಿ ಕೊಟ್ಟಿದ್ದಾರೆ. ನನ್ನ ಗೆಳೆಯನಾದ ಕಾಶಿ ಜಂಬಿಯವರು ಒಂದು ಬೆಳ್ಳಿ ಉಂಗುರವನ್ನು ಹಾಕಿದ್ದಾರೆ. ನನ್ನ ಮುದ್ದಿನ ತಂಗಿ ಆದಂಥ ಗಂಗು ಜಂಬಿಯವರು ಒಂದು ಬೆಳ್ಳಿ ರಿಂಗನ್ನು ಹಾಕಿದ್ದಾರೆ. ಅವರಿಗೆ ತುಂಬ ನಾನು ಋಣಿಯಾಗಿರ್ತೇನೆ.